ಹಾಯ್ ಗಾಯ್ಸ್, ಆಫೀಸ್ ಮುಗ್ದಿದ್ದು ಯಾವಾಗಪ್ಪ ಮನೆಗೆ ಹೋಗ್ತೀನಿ, ಯಾವಾಗಪ್ಪ ನನ್ನ ಮಗಳು ನೋಡ್ತೀನಿ ಅಂತ ಈ ಬೆಂಗಳೂರು ಟ್ರಾಫಿಕಲ್ಲಿ ಹೆಂಗೋ ಗಾಡಿ ಓಡಿಸ್ಕೊಂಡು ಮನೆಗೆ ಬಂದರೆ ನನ್ನ ಮಗು ಏನು ಮಾಡ್ತಿದೆ ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿ ನಾನು ಹೋದರೆ ಇವಳು ನೋಡಿ ನನ್ನ ಕಡೆ ತಿರುಗು ನೋಡ್ತಾ ಇಲ್ಲ, ಅವ್ರ ಅಪ್ಪನ ಕದ್ದು ಮುಚ್ಚಿ ನೋಡ್ತಾ ಇದ್ದಾಳೆ. ಅಲ್ಲ, ತಿನ್ಸೋದು ನಾನು, ತಿಕ್ಕ ತೊಳೆಯೋದು ನಾನು, ನನ್ನ ಕಡೆ ಗಮನನೂ ಇಲ್ಲ ಅಕ್ಕನಿಗೆ. ಫೈನಲಿ ನನ್ನ ಹತ್ರ ಬಂದ್ಲು. ಅವಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಇಲ್ಲಿ ನೋಡಿ ಎಲ್ಲ ಮಕ್ಕಳಿಗೆ ಕೆಳಗಡೆ ಅಲ್ಲಿ ಬರುತ್ತೆ ಇಲ್ಲ ಮೇಲ್ಗಡೆ ಅಲ್ಲಿ ಬರುತ್ತೆ. ಫಸ್ಟ್ ನನ್ನ ಮಗಳಿಗೆ ಕೆಳಗಡೆ ಅಲ್ಲಿ ಬಂತು 11 ತಿಂಗಳಿಗೆ, ಮೇಲ್ಗಡೆ ಅಲ್ಲಿ ಬರುತ್ತೇನೋ ಅಂತ ವೆಯ್ಟ್ ಮಾಡಿದ್ವಿ. ಮೇಲ್ಗಡೆ ಸೆಂಟ್ರಲ್ ಅಲ್ಲಿ ಬರದೆ ಆ ಕಡೆ ಕೋರೆ ಅಲ್ಲಿ ಬರ್ತಿದೆ. ಪಾಪ ಅದಕ್ಕೇನು ಅಗ್ಯೋಕ್ಕಾಗಲ್ಲ ಜಗ್ಯೋಕ್ಕಾಗಲ್ಲ. ಅವಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೋದ್ವಿ. ಮನೆಗೆ ಬಂದ ತಕ್ಷಣ ನನ್ನ ಹತ್ರ ಬರಲಿಲ್ಲ. ಆಮೇಲೆ ನನ್ನ ಹತ್ರ ಬಂದವಳು ಕೆಳಗಡೆ ಇಳಿಲೇ ಇಲ್ಲ, ಆಮೇಲೆ ಯಾರ ಹತ್ರನೂ ಹೋಗ್ಲೂ ಇಲ್ಲ. ನಮಗೆ ಎಷ್ಟೇ ಸ್ಟ್ರೆಸ್ ಇರಲಿ, ಎಷ್ಟೇ ನೋವಿರಲಿ, ಎಷ್ಟೇ ಬೇಜಾರಿರಲಿ, ಆದರೆ ನಮ್ಮ ಮಕ್ಕಳು ಮುಖ ನೋಡಿದಾಗ ಆ ಸ್ಟ್ರೆಸ್ಸು, ಬೇಜಾರು, ನೋವು ಯಾವುದು ನಮ್ಮ ಕಣ್ಮುಂದೆ ಬರೋದಿಲ್ಲ. ಚಿಕ್ಕವರಾಗಿದ್ದಾಗ ದೊಡ್ಡವರಾದ್ಮೇಲೆ ಒಂದು ಕೆಲಸ ಸಿಕ್ಕಿದ್ರೆ ಸಾಕಪ್ಪ ಅನ್ಸುತ್ತೆ. ಹಂಗೋ ಓದಿ ಒಂದು ಕೆಲಸನೂ ಸಿಗುತ್ತೆ. ಕೆಲಸ ಸಿಕ್ಕಾದ್ಮೇಲೆ ಒಂದು ಒಳ್ಳೆ ಫ್ಯಾಮಿಲಿ ಸಿಗಬಾರ್ದಾ ಮದುವೆ ಆಗೋದಕ್ಕೆ ಅನ್ಸುತ್ತೆ. ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಾದ್ಮೇಲೆ ಅಯ್ಯೋ ಒಂದು ಹೆಲ್ದಿಯಾಗಿ ಒಂದು ಮಗು ಆಗಬಾರ್ದಾ ಅಂತ ಅನ್ಸುತ್ತೆ. ಫೈನಲಿ ಮಗು ಆದಮೇಲೆ ಅಯ್ಯೋ ಮಗು ನೋಡ್ಕೋಬೇಕು, ಕೆಲಸ ಯಾರಿಗೆ ಬೇಕು ಅಂತ ಅನ್ಸುತ್ತೆ. ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ಅಯ್ಯೋ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದಾಗ ಒಂದು ಕೆಲಸಕ್ಕೆ ಹೋಗೋದ್ರಲ್ಲಿ, ನನ್ನ ಕರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನಿಸುತ್ತೆ. ಆ ಥರ ಯೋಚನೆ ಮಾಡಿ ನಾನು ಮತ್ತೆ ಕೆಲ್ಸಕ್ಕೆ ಹೋಗೋದಕ್ಕೆ ಶುರು ಮಾಡಿದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ನನ್ನ ಮಗಳಿಗೆ 8 ತಿಂಗಳು ಇದ್ದಾಗ ನಾನು ಮತ್ತೆ ಕೆಲ್ಸಕ್ಕೆ ಹೋಗೋದಕ್ಕೆ ಶುರು ಮಾಡಿತ್ತು. ಆ ಟೈಮಲ್ಲಿ ನನಗೆ ಅವಳು ಸರಿಯಾಗಿ ನಿದ್ದೆ ಕೊಡ್ತಾ ಇರಲಿಲ್ಲ. ಇವಾಗಲೂ ಸರಿಯಾಗಿ ನಿದ್ದೆ ಕೊಡಲ್ಲ. ಒಂದು ಟೈಮು ಮನೆ ಬ್ಯಾಲೆನ್ಸ್ ಮಾಡೋದಕ್ಕೆ, ವರ್ಕ್ ಬ್ಯಾಲೆನ್ಸ್ ಮಾಡೋದಕ್ಕೆ ಮತ್ತು ಅವಳನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ ಆಯಿತು. ಆಮೇಲೆ ಇವಾಗ ಅದೊಂದು ಪ್ರಾಕ್ಟೀಸ್ ಥರ ಆಗಿಬಿಟ್ಟಿದೆ. ಸೊ ಇವಾಗ ಅವಳು ಹೇಳಿದ್ರೆ ಅರ್ಥನೂ ಮಾಡ್ಕೋತಾಳೆ. ಇವಾಗ ಅವಳನ್ನ ಬಿಟ್ಟು ಮೊನ್ನೆ ಕೆಲಸಕ್ಕೆ ಹೋದಂಗಿದೆ. ಆಲ್ರೆಡಿ ಅವಳಿಗೆ 1 ಇಯರ್ 4 ಮಂತ್ಸ್ ಆಗೇ ಹೋಯಿತು. ನಾನು ನನ್ನ ಗಂಡ ಯಾವಾಗೆಲ್ಲ ಸಾಧ್ಯನೋ ಅವಳಿಗೆ ಹೆಂಗೆಲ್ಲ ನಮ್ಮ ಕಡೆಯಿಂದ ಟೈಮ್ ಕೊಡಬೇಕೋ ಅದನ್ನೆಲ್ಲ ನಾವು ಅವಳಿಗೆ ಪ್ರೊವೈಡ್ ಮಾಡ್ತೀವಿ. ಒಂದೊಳ್ಳೆ ಕಾಫಿ ಜೊತೆ ಕೆಲವೊಂದು ಡಿಸ್ಕಷನ್ಗಳನ್ನ ನಾವು ಅವಾಗವಾಗ ಮಾಡ್ತಾನೆ ಇರ್ತೀವಿ. ಅವ್ರದ್ದು ಡೈಲಿ ಆ್ಯಕ್ಟಿವಿಟೀಸ್ ಏನಾಯಿತು, ನಂದು ಡೈಲಿ ಆ್ಯಕ್ಟಿವಿಟೀಸ್ಗಳು ಏನಾಗ್ತಿದೆ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಮತ್ತು ಫೈನಾನ್ಷಿಯಲ್ ಥಿಂಗ್ಸ್ಗಳ ಬಗ್ಗೆ, ನಮ್ಮ ಫ್ಯೂಚರ್ ಪ್ಲ್ಯಾನ್ ಯಾವ ರೀತಿ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಾನೆ ಇರ್ತೀವಿ. ಬೆಳಗ್ಗೆಯಿಂದ ನನ್ನ ಮಗಳು ಮನೇಲೇ ಇರ್ತಾಳೆ ಅಂತ ಹೇಳ್ಬಿಟ್ಟು ಕೆಳಗಡೆ ಸೈಕಲ್ ತುಳಿಯೋದಕ್ಕೆ ಕರ್ಕೊಂಡು ಹೋಗ್ತೀನಿ. ಅವಳಂತೂ ಸೈಕಲ್ ತುಳಿಯಲ್ಲ, ಸೈಕಲ್ ಮೇಲೆ ಕೂತಿರ್ತಾಳೆ ಅಷ್ಟೇ. ಆ ಕಡೆ ಈ ಕಡೆ ಒಂದು 10 ರೌಂಡ್ಸ್ ಹಾಕಿ ಕೆಳಗಡೆ ಒಂದಷ್ಟು ಜನ ಮಕ್ಕಳು ಬರ್ತಾರೆ, ಅವ್ರ ಜೊತೆ ಎಲ್ಲ ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಸಿ ಅವ್ರ ಜೊತೆ ಒಂದಷ್ಟು ಆಟ ಆಡಿಸಿ ಆಮೇಲೆ ಮನೆಗೆ ಬರ್ತೀನಿ. ಸೊ ಇದಾಗಿತ್ತು ಈ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.